ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ. ನೇರವಾಣಿ ನ್ಯೂಸ್ ಕನ್ನಡ, ನಿಮ್ಮ ವಿಶ್ವಾಸ ನಮ್ಮ ಹೊಣೆ. ಅಫ್ಜಲ್ಪುರ ಪಟ್ಟಣದ ನ್ಯಾಷನಲ್ ಫಂಕ್ಷನ್ ಹಾಲ್ನಲ್ಲಿ ಪೊಲೀಸ್ ಇಲಾಖೆಯ ಹಿರಿಯ ಅಧಿಕಾರಿ ಶ್ರೀ ಶಾಂತಮಲ್ಲಪ್ಪ ಕಡಗಂಚಿಯವರ ವಯೋನಿವೃತ್ತಿ ಸಮಾರಂಭವು ಅದ್ದೂರಿಯಾಗಿ ಹಾಗೂ ಗೌರವಯುತವಾದ ವಾತಾವರಣದಲ್ಲಿ ನೆರವೇರಿತು. ಸುಮಾರು 3 ದಶಕಗಳ ಕಾಲ ಪೊಲೀಸ್ ಇಲಾಖೆಯಲ್ಲಿ ಪ್ರಾಮಾಣಿಕತೆ, ಕರ್ತವ್ಯ ನಿಷ್ಠೆ ಮತ್ತು ಜನಸ್ನೇಹಿ ಸೇವೆ ಸಲ್ಲಿಸಿದ ಅವರಿಗೆ ಸಹೋದ್ಯೋಗಿಗಳು, ಅಧಿಕಾರಿಗಳು ಹಾಗೂ ಸಾರ್ವಜನಿಕರು ಆತ್ಮೀಯವಾಗಿ ಬೀಳ್ಕೊಟ್ರು. ಈ ಸಮಾರಂಭದಲ್ಲಿ ಅಫ್ಜಲ್ಪುರ ಸರ್ಕಲ್ ಇನ್ಸ್ಪೆಕ್ಟರ್ ಲಖನ್ ಮಸಗುಪ್ಪಿ, ಅಫ್ಜಲ್ಪುರ ಪೊಲೀಸ್ ಠಾಣೆಯ PSI ಸಂಗಮೇಶ್ ಅಂಗಡಿ, ರೇವೂರು ಪೊಲೀಸ್ ಠಾಣೆಯ PSI ವಾತ್ಸಲ್ಯ ದೇವಲ, ಗಣಗಾಪುರ ಪೊಲೀಸ್ ಠಾಣೆಯ PSI ಸಂಗೀತಾ ಶಿಂದೆ, ತನಿಖಾ ವಿಭಾಗದ PSI ಸಂಜು ರೆಡ್ಡಿ ಸೇರಿದಂತೆ ಹಲವು ಪೊಲೀಸ್ ಅಧಿಕಾರಿಗಳು ವೇದಿಕೆಯಲ್ಲಿ ಉಪಸ್ಥಿತರಿದ್ದು ಶ್ರೀ ಶಾಂತಮಲ್ಲಪ್ಪ ಕಡಗಂಚಿಯವರ ಸೇವಾ ಜೀವನವನ್ನು ಸ್ಮರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅಧಿಕಾರಿಗಳು, ಶಾಂತಮಲ್ಲಪ್ಪ ಕಡಗಂಚಿ ಅವರು ತಮ್ಮ ಸುಮಾರು 30 ವರ್ಷಗಳ ಸೇವಾ ಅವಧಿಯಲ್ಲಿ ಯಾವುದೇ ಕಪ್ಪು ಚುಕ್ಕಿಲ್ಲದೆ ಅತ್ಯಂತ ಪ್ರಾಮಾಣಿಕವಾಗಿ ಹಾಗೂ ನಿಷ್ಠೆಯಿಂದ ಕರ್ತವ್ಯ ನಿರ್ವಹಿಸಿದ್ದಾರೆ. ಜನರೊಂದಿಗೆ ಆತ್ಮೀಯ ಬಾಂಧವ್ಯ ಬೆಳೆಸಿಕೊಂಡು ಸಹೋದ್ಯೋಗಿಗಳು ವಿಶ್ವಾಸವನ್ನು ಗಳಿಸಿಕೊಂಡು ಇಲಾಖೆಗೆ ಉತ್ತಮ ಹೆಸರು ತಂದುಕೊಟ್ಟಿದ್ದಾರೆ ಅಂತ ಹೇಳಿದರು. ಅವರ ಸೇವಾ ಜೀವನದ ಅತ್ಯಂತ ವಿಶೇಷ ಸಂಗತಿ ಅಂದರೆ ಅವರು ತಮ್ಮ ವೃತ್ತಿ ಜೀವನವನ್ನು ಅಫ್ಜಲ್ಪುರ ಪೊಲೀಸ್ ಠಾಣೆಯಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಆರಂಭಿಸಿದ್ರು. ನಂತರ ತಮ್ಮ ಪರಿಶ್ರಮ ಹಾಗೂ ಶಿಸ್ತು ಮತ್ತು ಕರ್ತವ್ಯ ನಿಷ್ಠೆಯಿಂದ ಹಂತ ಹಂತವಾಗಿ ಬಡ್ತಿ ಹೊಂದಿ ಪೊಲೀಸ್ ಉಪನಿರೀಕ್ಷಕ ಹುದ್ದೆಗೆ ಏರಿದರು. ವಿಶೇಷ ಅಂದರೆ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಸೇವೆ ಆರಂಭಿಸಿದ ಅದೇ ಅಫ್ಜಲ್ಪುರ ಪೊಲೀಸ್ ಠಾಣೆಯಿಂದಲೇ PSI ಆಗಿ ಗೌರವಯುತವಾಗಿ ನಿವೃತ್ತಿ ಹೊಂದಿರುವುದು ಅವರ ಸೇವಾ ಬದುಕಿನ ಸ್ಮರಣೀಯ ಅಧ್ಯಾಯವಾಗಿದೆ. ಇಂತಹ ಸಾಧನೆ ಪ್ರತಿಯೊಬ್ಬ ಪೊಲೀಸ್ ಸಿಬ್ಬಂದಿಗೂ ಪ್ರೇರಣೆಯಾಗಿದೆ ಅಂತ ಅಧಿಕಾರಿಗಳು ಅಭಿಪ್ರಾಯಪಟ್ಟರು. ಸಮಾರಂಭದಲ್ಲಿ ಇಲಾಖೆ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಶ್ರೀ ಶಾಂತಮಲ್ಲಪ್ಪ ಕಡಗಂಚಿ ಅವರಿಗೆ ಶಾಲು ಹೊದಿಸಿ ಪುಷ್ಪಗುಚ್ಛ ನೀಡಿ ಸ್ಮರಣಿಕೆ ಹಾಗೂ ಗೌರವ ಕಾಣಿಕೆಗಳನ್ನು ನೀಡಿ ಸನ್ಮಾನಿಸಿದರು. ಕುಟುಂಬ ಸದಸ್ಯರು, ಸ್ನೇಹಿತರು ಹಾಗೂ ಸಾರ್ವಜನಿಕರು ಸಹ ಉಪಸ್ಥಿತರಿದ್ದು ಅವರ ಮುಂದಿನ ನಿವೃತ್ತಿ ಜೀವನದ ಸುಖ, ಶಾಂತಿ, ಆರೋಗ್ಯ ಮತ್ತು ಸಂತೋಷದಿಂದ ಕೂಡಿರಲಿ ಅಂತ ಹಾರೈಸಿದರು. ಈ ವಿದಾಯದ ಸಮಾರಂಭವು ಕೇವಲ ನಿವೃತ್ತಿ ಕಾರ್ಯಕ್ರಮವಾಗಿರದೆ ಒಬ್ಬ ಪ್ರಾಮಾಣಿಕ, ಕರ್ತವ್ಯನಿಷ್ಠ ಮತ್ತು ಜನಪರ ಪೊಲೀಸ್ ಅಧಿಕಾರಿಯ ಸೇವೆಯನ್ನು ಸ್ಮರಿಸುವ ಭಾವನಾತ್ಮಕ ಕ್ಷಣವಾಗಿ ಎಲ್ಲರ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿಯಿತು. ಎಲ್ಲರ ಜೊತೆ ಒಂದು ತಮ್ಮದೇ ಆದ ಒಂದು ಒಡನಾಟ ಹೊಂದಿದ್ದಾರೆ. ತಮ್ಮ ಕರ್ತವ್ಯದಲ್ಲಿ ಅವರು ಅದೇನಂತಾರಲ್ಲ ಗತ್ತು, ಅದನ್ನು ತಮ್ಮ 35 ವರ್ಷಗಳ ಸರ್ವಿಸ್ನಲ್ಲಿ ಎಲ್ಲಿನೂ ಬಿಟ್ಟುಕೊಟ್ಟಿಲ್ಲ. ಅದು ಒಂದೇ ಅವ್ರದ್ದು ಒಂದು ದೊಡ್ಡ ಸಾಧನೆ ಅಂತ ಹೇಳ್ಬೋದು. ಮತ್ತು ಭೀಮಾ ತೀರದ ಸಾಕಷ್ಟು ಜನರಿಗೆ ಇವರು ದುಸ್ವಪ್ನ ಆಗಿನೂ ಇದ್ದರು. ಈಗ ರಿಟೈರ್ಮೆಂಟ್ ಆಗ್ತಾಯಿದ್ದಾರೆ. ಇವತ್ತಿಂದ ವಿಶ್ರಾಂತಿ ಜೀವನ. ಈಗ 35 ವರ್ಷ ಇಲ್ಲಿ ಏನು ಸೇವೆ ಮಾಡಿದ್ರಿ, ಏನು ಉಳಿದ ತಮ್ಮ ಆಯಸ್ಸನ್ನು ತಮ್ಮ ಮಕ್ಕಳೊಂದಿಗೆ ಕಳೀರಿ, ನೆಮ್ಮದಿಯಿಂದ ಇರಲಿ, ತಮ್ಮ ಬದುಕು ಬಂಗಾರದಿಂದ ಇರಲಿ. ಮಕ್ಕಳಿಂದ ಇಷ್ಟು ದಿನ ಟೈಮ್ ಕೊಡೋಕ್ಕೆ ತಾವು ಆಗಿರಲಿಲ್ಲ. ಇನ್ನು ಮುಂದೆ ಮಕ್ಕಳೊಂದಿಗೆ ತಾವು ಟೈಮ್ ಕೊಡ್ರಿ. ತಮಗೆ ಕೃಷಿಯಲ್ಲಿ ಸಾಕಷ್ಟು ಆಸಕ್ತಿ ಅದ. ಆ ಆಸಕ್ತಿಯನ್ನು ಇನ್ನು ಮುಂದೆ ತೋರಿಸಿ ತಾವು ಅದರಲ್ಲಿ ತಲ್ಲೀನರಾಗಿರ್ರಿ, ಶಾಂತವಾಗಿರಲಿ ಜೀವನ ಅಂತೇಳಿ ನನ್ನ ಅನಿಸಿಕೆ ಮುಗಿಸ್ತೀನಿ. ಮಾನ್ಯ ಶ್ರೀ ಶಾಂತಮಲ್ಲಪ್ಪ ಕಡಗಂಚಿ ಸಾಹೇಬರಿಗೆ ಇವತ್ತಿನ ದಿವಸ ಅಫ್ಜಲ್ಪುರ ತಾಲೂಕಿನ ಪ್ರತಿ ಎಲ್ಲ ಜನರ ಪರವಾಗಿ ಹಾಗೂ ಎಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಸಾಹೇಬರು ಸುಮಾರು ವರ್ಷಗಳ ಕಾಲ ಅಫ್ಜಲ್ಪುರ ತಾಲೂಕಿನಲ್ಲಿ ತಮ್ಮ ಸೇವೆಯನ್ನು ಅತ್ಯುತ್ತಮವಾಗಿ ಸೇವೆ ಸಲ್ಲಿಸಿ ಬಡ ಜನರಿಗಾಗಿ, ದೀನ ದಲಿತರಿಗಾಗಿ, ಹಿಂದುಳಿದವರಿಗಾಗಿ ಪ್ರತಿ ಎಲ್ಲರಿಗೂ ಒಳ್ಳೆಯ ನ್ಯಾಯವನ್ನು ಒದಗಿಸಿಕೊಟ್ಟು ಇವತ್ತಿನ ದಿವಸ ಅವರ ಒಬ್ಬ ವಿದ್ಯಾರ್ಥಿಯಾಗಿ, ಅವರ ಕೈಯಲ್ಲಿ ಒಬ್ಬ ಒಡನಾಟಿಯಾಗಿ ಅವರು ಹೇಳಿರ್ತಕ್ಕಂಥ ಹಲವಾರು ನೆನಪುಗಳನ್ನು ಬದಿಗಿಟ್ಟುಕೊಂಡು ಅವರು ಹೇಳಿರ್ತಕ್ಕಂಥ ಒಳ್ಳೆಯ ಮಾರ್ಗಗಳನ್ನು ಅನುಸರಿಸಿಕೊಂಡು ಇವತ್ತಿನ ದಿವಸ ಅವರು ಹಾಕಿಕೊಟ್ಟಿರ್ತಕ್ಕಂಥ ಹಲವಾರು ಯೋಜನೆಗಳಾಗಿರ್ಬೋದು, ಅವರ ಬುದ್ಧಿವಾದಗಳಾಗಿರ್ಬೋದು, ಅವರು ಹೇಳಿರ್ತಕ್ಕಂಥ ಹಿತ ನುಡಿಗಳಾಗಿರ್ಬೋದು, ಹಲವಾರು ಸಮಸ್ಯೆಗಳನ್ನು ತಮ್ಮ ಮಾತಿನ ಮುಖಾಂತರವನ್ನು ಬಗೆಹರಿಸಿ ಯಾವುದೇ ಸಂದರ್ಭದಲ್ಲಿ ಯಾವುದೇ ವ್ಯಕ್ತಿಗಳು ಜಗಳ ಆಡಿದರೆ ತಮ್ಮ ಮಾತಿನ ಮುಖಾಂತರವಾಗಿ ಏನಪ್ಪ ಅಂದರೆ ಎಲ್ಲರಿಗೆ ತಮ್ಮ ನಗೆ ಚಟಾಕ್ಯದಲ್ಲಿ ಎಲ್ಲರನ್ನು ಸಮಾಧಾನಗೊಳಿಸಿ ಎಲ್ಲರನ್ನು ಮನವೊಲಿಸಿ ಕಳಿಸುವಂಥ ಒಬ್ಬ ದಿಷ್ಟ ಧೀಮಂತ ಅಧಿಕಾರಿಗಳೆಂದು ಯಾರಿದ್ದರೆ ಅದು ನಮ್ಮ ಕಡಗಂಚಿ ಸಾಹೇಬರು. ಯಾಕಂದರೆ ಸುಮಾರು ವರ್ಷಗಳ ಕಾಲ ನಾವಿನ್ನೂ ಚಿಕ್ಕವರಿದ್ದಿದ್ದೆವು. ಆವಾಗಿನ ಕಾಲದಿಂದಲೂ ಸಾಹೇಬರು ಒಳ್ಳೆಯ ಅನುಭವದಿಂದ ಕೆಲಸವನ್ನು ನಿರ್ವಹಿಸಿ ಇವತ್ತಿನ ದಿವಸ ಅಫ್ಜಲ್ಪುರ ತಾಲೂಕಿನಲ್ಲಿ ಅಧಿಕಾರ ವಹಿಸಿಕೊಂಡು ಇವತ್ತಿನ ದಿವಸ ಅಫ್ಜಲ್ಪುರ ತಾಲೂಕಿನಲ್ಲಿ ನಿವೃತ್ತಿ ಹೊಂದತಕ್ಕಂಥ ಅದು
ಅಫ್ಜಲ್ಪುರ ತಾಲೂಕಿನ ಎಲ್ಲರಿಗೂ ಹೆಮ್ಮೆಯಾಗಿರ್ತಕ್ಕಂಥ ವಿಷಯ. ಅದಕ್ಕಾಗಿ ತಮ್ಮೆಲ್ಲರ ಪರವಾಗಿ ಇಡೀ ಅಫ್ಜಲ್ಪುರದ ಪರವಾಗಿ ಸಾಹೇಬರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಜೈ ಹಿಂದ್. ಅಂದಮೇಲೆ ಏನಂತಂದರೆ ಪೊಲೀಸ್ ಇಲಾಖೆ ಆಗಿರಲಿ ಅಥವಾ ಸರ್ಕಾರಿ ಸೇವೆಯಲ್ಲಿರೋರಿಗೆ ಈ ವರ್ಗಾವಣೆ ಮತ್ತು ವಯೋನಿವೃತ್ತಿ ಏನಪ್ಪ ಅಂತಂದರೆ ಅವು ಸಾಮಾನ್ಯವಾಗಿರ್ತಕ್ಕಂಥ ಸಂಗತಿಗಳು. ಅದೇ ರೀತಿ ಶಾಂತಮಲ್ಲಪ್ಪ ಸರ್ದವ್ರದ್ದು ಕೂಡ ಏನಪ್ಪ ಅಂತಂದರೆ ಇವತ್ತು ಅವರು ವಯೋನಿವೃತ್ತಿ ಹೊಂದಿರತಕ್ಕಂಥ ಸಮಯ ಬಂದಿದೆ. ನನ್ನ ಪರ್ಸ್ನಲ್ ಒಪಿನಿಯನ್ ಏನಪ್ಪ ಅಂತಂದರೆ ಅವ್ರ ಅಂಡರಲ್ಲಿ ಪ್ರೊಬೇಷನರ್ ಅಂತಾಗಲಿ ಅಥವಾ ಪ್ರೊಬೇಷನರ್ ಮೀನ್ಸ್ ಏನಪ್ಪ ಅಂತಂದ್ರೆ ನಾವೆಲ್ಲರೂ ಪ್ರೊಬೇಷನರ್ಸ್ ಇದ್ದಾಗ ಬೇರೆ ಬೇರೆ ಸ್ಟೇಷನಲ್ಲಿ ಹೋಗಿರ್ತೀವಿ. ಅವಾಗ ಅವ್ರು ಸೀನಿಯರ್ ಆಫೀಸರ್ಸ್ ಇರ್ತಾರೆ, ASI ಅಥವಾ PSI ಆಗಿರಲಿ, ಆ ರೀತಿ ಇರ್ತಾರೆ. ಅವ್ರ ಜೊತೆಗೆ ಅವ್ರ ಅಂಡರಲ್ಲಾಗಿರಲಿ ಅಥವಾ ಅವ್ರ ಜೊತೆಯಲ್ಲಾಗಿರಲಿ ನಾ ಯಾವತ್ತೂ ಏನಪ್ಪ ಅಂತಂದರೆ ಅವರ ಕೆಲಸ ಮಾಡಿಲ್ಲ. ಈಗ ನಾನು ಬಂದು ಒಂದು 10 ದಿವಸ ಆಯ್ತಿಲ್ಲಿ ಇನ್ಚಾರ್ಜ್ PSI ಅಂತ ಕೆಲಸ ನಿರ್ವಹಿಸಬೇಕಾದ್ರೆ ಅವ್ರ ಜೊತೆ ಅಷ್ಟೇ ಮಾತುಕತೆ ಮೂಲಕ ಒಡನಾಟ ಸ್ಟಾರ್ಟ್ ಆಗಿದ್ದು. ಆದರೂ ಸಹ ಏನಪ್ಪ ಅಂತಂದರೆ ಅವ್ರ ಮಾತಿನಲ್ಲಿ ನನಗೆ ಗೊತ್ತಾಗಿರೋದು ಏನಂತಂದರೆ ಒಂದು ಗಮ್ಮತ್ತು, ಯಾರಿಗೂ ಕೂಡ ಏನಪ್ಪ ಅಂತಂದರೆ ತಲೆ ಬಾಗಬಾರ್ದು ಅಂತ ಅನ್ನೋದು ಒಂದು. ಏನು ಕಾನೂನು ಪ್ರಕಾರ ಏನಿರುತ್ತೆ ಅದು ಅವ್ರು ಯಾವತ್ತೂ ಕೂಡ ಏನಂತಂದರೆ ಅದನ್ನೇ ಮಾಡ್ಕೊತ ಬಂದಿದ್ದಾರೆ. ಯಾಕಂದರೆ ಅವ್ರ ಮಾತಲ್ಲಿ ಕೂಡ ಏನಂತಂದರೆ ಅದು ಗೊತ್ತಾಗುತ್ತೆ, ಹೌದಾ? ಹಾಗಾಗಿ ಅವರ ಮುಂದಿನ ವಯೋನಿವೃತ್ತಿ ಜೀವನವನ್ನು ಏನಪ್ಪ ಅಂತಂದ್ರೆ ಸುಖಕರವಾಗಿರಲಿ ಅಂತ ಹೇಳ್ತಾ ಅವರಿಗೆ ಆರೋಗ್ಯ ಕೊಟ್ಟು ಆ ದೇವರು ಒಳ್ಳೆ ರೀತಿಯಿಂದ ಅವ್ರ ಮುಂದಿನ ಜೀವನಕ್ಕೆ ಏನಂತಂದ್ರೆ ಅನುವು ಮಾಡಿಕೊಳ್ಳಿ ಅಂತ ಹೇಳ್ತಾ ಒಂದೆರಡು ಮಾತು ಮುಗಿಸ್ತೀನಿ. ಅವ್ರ ಕೆಲವೊಂದು ಆಕ್ಟಿವಿಟೀಸ್ ನೋಡ್ಬೇಕಂದ್ರೆ ಅವ್ರದ್ದು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಅವ್ರು ಇವಾಗ ರಿಟೈರ್ಮೆಂಟ್ ಆಗೋ ಏಜ್ ಅಲ್ಲ ಅಂತ ನನಗನ್ಸುತ್ತೆ. ಯಾಕಂದರೆ ಅವ್ರಿಗೆ ನೋಡಿದರೆ ಇನ್ನೂ ಒಂದು 20-30 ವರ್ಷ ಕೆಲಸ ಮಾಡೋಷ್ಟು ಅವ್ರ ಹತ್ರ ಸಾಮರ್ಥ್ಯ ದೇವ್ರು ಕೊಟ್ಟಿದ್ದಾನೆ. ಸೊ ಅದನ್ನು ನಾವೆಲ್ಲರೂ ಮೆಚ್ಚೋ ವಿಷಯ. ಅವರು ಇಷ್ಟು ಬೇಗ ರಿಟೈರ್ಮೆಂಟ್ ಆಗಬಾರ್ದಾಗಿತ್ತು ಅಂತ ನಂದು ಆಗುತ್ತೆ. ಬಟ್ ಅವ್ರು ಯಾವಾಗಲೂ ಅವರು ಈಗ ಮುಂದೆ ಏನೇ ವರ್ಕ್ ಮಾಡಿದ್ರು ನಾವು ಅವ್ರಿಗೆ ಸಪೋರ್ಟ್ ಮಾಡ್ತೀವಿ. ಅವ್ರು ಯಾವುದೇ ಈಗ ಮುಂದೆ ಬೇಕಾದ್ರೆ ಪಾಲಿಟಿಕ್ಸಲ್ಲಿ ಹೋಗಲಿ, ಬೇರೆ ಏನೇ ಮಾಡಿದ್ರು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟಿಂದ ನಿಮಗೆ ಯಾವಾಗಲೂ ನಮ್ಮ ಫ್ಯಾಮಿಲಿ ಅಂತ ತಿಳ್ಕೊಂಡು ನಾವು ಯಾವಾಗಲೂ ಸಪೋರ್ಟ್ ಮಾಡ್ತೀವಿ. ನೀವು ಯಾವಾಗಲೂ ನಮ್ಮ ಜೊತೆ ಕಾಂಟ್ಯಾಕ್ಟ್ ಇರ್ತೀವಿ ಮತ್ತು ನಿಮ್ಮ ಫ್ಯಾಮಿಲಿಯವರಿಗೆ ನಾವು ಯಾವಾಗಲೂ ಸಪೋರ್ಟ್ ಆಗಿರ್ತೀವಿ ಅಂತ ಹೇಳ್ತೀನಿ. ಅವರು ಕೆಲವೊಂದು ನಮ್ಮ ಹುಣ್ಣಿಮೆ ಬಂದೋಬಸ್ತ್ ಇರ್ತಿದ್ವು ಗಾಣಗಾಪುರಲ್ಲಿ. ಪ್ರತಿ ಸಲ ಬಂದಾಗ ಒಂದ್ಸಲ ನಾವು ಮಾತಾಡ್ತಾ ಇರ್ತಿದ್ವಿ. ಯಾವಾಗಲೂ ಅವ್ರೇನಾದರೂ ಅವರ ಎಕ್ಸ್ಪೀರಿಯನ್ಸನ್ನು ಹೇಳ್ತಿದ್ರು, ನಾವು ನಮ್ದು ಎಕ್ಸ್ಪೀರಿಯನ್ಸ್ ಹೇಳ್ತಿದ್ವಿ. ಹಿಂಗೆ ಮಾಡಿ ಅವ್ರದ್ದು ನಮ್ಮದು ಬಾಂಧವ್ಯ ಅಂದರೆ ಈಗ ಹೇಳೋಕ್ಕಾಗಲ್ಲ. ಬಟ್ ಏನು ಮಾಡಬೇಕು, ಡಿಪಾರ್ಟ್ಮೆಂಟಲ್ಲಿ ಸೇರೋದು ಖಚಿತ ಇದೆ. ಬಟ್ ಡಿಪಾರ್ಟ್ಮೆಂಟಲ್ಲಿ ರಿಟೈರ್ಮೆಂಟ್ ಆಗೋದು ಒಂದು ನಾರ್ಮಲ್ ಆಗಿದೆ. ಅದು ನಾವು ಯಾವಾಗಲೂ ಒಪ್ಕೋಬೇಕು ಅದನ್ನು. ಸೊ ಈಗೇನು ಮಾತಾಡೋಕ್ಕೆ ನನಗಂತೂ ಸೂಚಿಸ್ತಾ ಇಲ್ಲ. ಸೊ ದೇವರು ಅವರಿಗೆ ಅವ್ರ ಫ್ಯಾಮಿಲಿಗೆ ಎಲ್ಲ ಒಂದು ಒಳ್ಳೆ ರೀತಿ ಆರೋಗ್ಯ ಆಯುಷ್ಯ ಕೊಟ್ಟು ದೇವರು ಅವರನ್ನು ನಮ್ಮ ದತ್ತ ಮಹಾರಾಜರು ಎಲ್ಲ ಅವರಿಗೆ ಒಳ್ಳೆಯದನ್ನು ಮಾಡಲಿ ಅಂತ ನನಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ. ಇದ್ದಂಗೆ ಅವ್ರು ಯಾರು ಹೇಳಿದ್ರು ಕೇಳಲ್ಲ. ಅವರು ತಮ್ಮ ಮನಸ್ಸಿನಾಗ ಏನು ಬರ್ತದೆ ಗಟ್ಟಿ ನಿರ್ಧಾರ. ಸತತವಾಗಿ 35 ವರ್ಷ ಸರ್ವಿಸ್ನಲ್ಲಿ 19 ವರ್ಷ ಆಳಂದ್ ಸಬ್ ಡಿವಿಷನ್ನಲ್ಲೇ ಕೆಲಸ ಮಾಡಿದ್ದಾರೆ. ಅವರು ಆಳಂದ್ ಸಬ್ ಡಿವಿಷನ್ನಲ್ಲಿ ಅತಿ ಹೆಚ್ಚಾಗಿ ಕೆಲಸ ಮಾಡಿ ಅಫ್ಜಲ್ಪುರಲ್ಲಿ ಹಲವಾರು ಆಯುಧ ಸಶಸ್ತ್ರಗಳು ವಶಪಡಿಸಿಕೊಳ್ಳುವಂಥ ಪ್ರಕರಣಗಳಲ್ಲಿ ಮುಂಚೂಣಿಯಲ್ಲಿ ಕೆಲಸ ಮಾಡಿದ್ದಾರೆ. ಯಾಕಂದರೆ ಅವರಿಗೆ ಪರ್ಸ್ನಲಿಯಾಗಿ ನಾನು ನೋಡಿದ್ದು ನಾನು PSI ಇದ್ದಾಗ ನನ್ನ ಕೈಯಲ್ಲಿ ಅವರು ASI ಕೆಲಸ ಮಾಡಿದ್ದಾರೆ. ASI ಅನ್ನೋಕ್ಕಿಂತ ನಮ್ಮದು ಸಹೋದರರು ತಂದೆ ಸ್ಥಾನದಲ್ಲಿ ನಿಂತು ನನಗೆ ಭಾಳಷ್ಟು ಗೈಡೆನ್ಸ್ ಮಾಡಿದ್ದಾರೆ. ಯಾಕಂದರೆ ಆಯುಧ ಪ್ರಕರಣದಲ್ಲಿ ನಾನು ನೇರವಾಗಿ ಅರುಣ PSI ಇದ್ದಾಗ ಡೈರೆಕ್ಟಾಗಿ ಅಲೋಕ್ ಕುಮಾರ್ ಸಾಹೇಬ್ರವ್ರಿಗೆ ನನಗೆ ನೇರವಾಗಿ ನಾನು ಚೇಂಬರ್ದಾಗೆ ಮಾತಾಡ್ತಿದ್ರು. ಅಂದರೆ ಅಷ್ಟು ಮಾಹಿತಿ ಕಲೆ ಹಾಕಿದ್ರು ಅವರು. ಅಂದರೆ ಅವ್ರ ಬಗ್ಗೆ ಅಷ್ಟು ಕಾನ್ಫಿಡೆನ್ಸ್ ಸರ್ ಅವರು ಆ ರೀತಿಯಾಗಿ ಮಾಹಿತಿ ತೆಗಿತಾರಂತ ಗೊತ್ತಾದಾಗ ಒಂದು ತಂಡ ರಚನೆ ಮಾಡಿ ಲಾಸ್ಟ್ ಟೈಮ್ ನಾವು ನರುಣ ಇದ್ದಾಗೆ 6 ವೆಪನ್ ರಿಕವರಿ ಮಾಡಿದ್ರು ಅವರಿಗೆ ಅವ್ರ ನೇತೃತ್ವದಲ್ಲಿ. ಆ ರೀತಿಯಾಗಿ ಆ ಸಮಯದಲ್ಲಿ ಭೀಮಾ ತೀರದಲ್ಲಿ ಅಫ್ಜಲ್ಪುರ ತಾಲೂಕದಲ್ಲಿ ಭಾಳ ಹಾವಳಿಗಳಿದ್ದಾಗ ಅದನ್ನು ಈಗ ಬಿಜಾಪುರ ಶಿಫ್ಟ್ ಅಂತ ಹೇಳಿದ್ರು ನಮ್ಮ ಶಿವಾನಂದವರು. ಆ ಟೈಮಲ್ಲಿ ಅಫ್ಜಲ್ಪುರ ಅಂದರೆ ವೆಪನ್ಗೆ ಭಾಳ ಫೇಮಸ್. ಆ ಸಮಯದಲ್ಲಿ ಹತೋಟಿಗೆ ತರಕ್ಕೆ ಮೂಲ ಕಾರಣಕರ್ತರು ಅವ್ರ ತಂಡ, ಅದರಲ್ಲಿ ಮುಂಚೂಣಿ ಸ್ಥಾನದಲ್ಲಿ ನಮ್ಮ ಶಾಂತಮಲ್ಲಪ್ಪ ಅವರು. ಮತ್ತು ಇನ್ನೊಂದು ಅವ್ರ ಸ್ಪೆಷಾಲಿಟಿ ಯಾವುದಂತಂದ್ರೆ ಯಾರೇ ಫೋನ್ ಹಚ್ಚಿ ರಿಕಮೆಂಡ್ ಹಚ್ಚಿ ಬಿಡ್ರಿ ಅಂತಂದ್ರೆ ಅವ್ರು ಯಾವುದೇ ಕಾರಣಕ್ಕೆ ಬಿಡಲ್ಲ. ಅವರು ನಾ ಹೇಳಿದ್ರು ಬಿಡಲ್ಲ, CP ಹೇಳಿದ್ರು ಬಿಡಲ್ಲ, SP ಸರ್ ಹೇಳಿದ್ರು ಬಿಡಲ್ಲ. ಹಾಕ್ಬೇಕಂದ್ರೆ ಹಾಕ್ಬೇಕು, ಫೈನ್ ಹಾಕಿ ಹೋಗ್ಬೇಕು. ಆ ರೀತಿಯಾಗಿ ಗುರುತಿಸ್ಕೊಂಡವ್ರು ಅವರು. ನಾನೇ ಆಯ್ತು ಯಾರು ಹಾಕ್ಲತ್ತಾರಪ್ಪ ಫೈನ ಹೇಳಿ ಎಲ್ಲರೂ ಬಿಡಿಸಮಂತಂದ್ರೆ ಶಾಂತಮಲ್ಲಪ್ಪ ಆಗ್ಲತ್ತಾರ ನಾ ಹೇಳೋಕ್ಕೆ ಓದ್ತಿದ್ದಿಲ್ಲ. ಆ ರೀತಿಯಾಗಿ ಅವ್ರ ಕೆಲಸ ಅಂದ್ರೆ ಅವ್ರ ಕರ್ತವ್ಯದಲ್ಲಿ ನಿಷ್ಠೆಯಿಂದ ಕೆಲಸ ಮಾಡೋರು. ಅವ್ರು ಹೇಳ್ಯಾರ ಇವ್ರು ಹೇಳ್ಯಾರಿಲ್ಲ, ನಾ ಕೆಲಸ ಮಾಡತ್ತೀನಿ, ಆ ಕೆಲಸ ನಾನು ಶ್ರದ್ಧೆಯಿಂದ ಮಾಡ್ಬೇಕನ್ನೋದು ಮನಸ್ಥಿತಿ ಅವ್ರದ್ದು. ಅದೇ ರೀತಿಯಾಗಿ ಅವರಿಗೆ 2002ನೇ ಸಾಲ ಇದೇ ಒಂದು ನಿಷ್ಠಾವಂತ ಕರ್ತವ್ಯಕ್ಕಾಗಿ ಅವರಿಗೆ ನಮ್ಮ ಇಲಾಖೆಯ ಪ್ರತಿಷ್ಠಿತ ಮುಖ್ಯಮಂತ್ರಿ ಪದಕ ಕೂಡ ಅವ್ರಿಗೆ ಲಭಿಸೋದು. ಅದು ನಮ್ಮ ಇಲಾಖೆಗೆ ಹೆಮ್ಮೆಯ ಗೌರವ ವಿಷಯ.
ಅದನ್ನು ಗುರುತಿಸಿ ಪ್ರತಾಪ್ ರೆಡ್ಡಿ ಸಾಹೇಬ್ರು ಅವರಿಗೆ ಸ್ಪೆಷಲಾಗಿ ಭೀಮಾ ಆ ಟೈಮಲ್ಲಿ ಅವರಿಗೆ ಪರ್ಸ್ನಲ್ ವೆಪ್ಪನ್ನ ನೀನು ಇಟ್ಕೋ ಅಂತೇಳಿ ಪ್ರತಾಪ್ ರೆಡ್ಡಿ ಸಾಹೇಬ್ರು ಅವ್ರಿಗೆ ಕೊಟ್ಟಿದ್ದು ವಿಷಯ ತಮ್ಮ ಗಮನಕ್ಕೆ ಅದನ್ನೂ ಇಲ್ಲೋ ಗೊತ್ತಿಲ್ಲ ತಮ್ಮದವ್ರಿಗೆ. ಯಾಕಂದ್ರೆ ಈಗ ಸದ್ಯ ಈಗ ಬಿಟ್ಟರೆ ನಾಳೆಗೆ ಹೋಗಿ ಹೊಲದಾಗ ಬಿತ್ತೋದು ಬೆಳೆಯೋದು ನನಗೆ ಗೈಡ್ ಮಾಡ್ತಿರ್ತಾರೆ, ಹೊಲ ತೋರಿ ಮೇಡಮ್ ಮಾಡಮ್ಮಂತ ಅಂತ ನನಗೆಲ್ಲ ಗೈಡೆನ್ಸ್ ಮಾಡ್ತಿರ್ತಾರೆ. ಹಾಗಾಗಿ ಅವರು ಕೃಷಿಯಲ್ಲಿ ಕೂಡ ಭಾಳ ಚಟುವಟಿಕೆ ಉಳ್ಳೋರದಾರ. ನಿವೃತ್ತಿ ಆದ ನಂತರ ಅವ್ರ ಜೀವನ ಸುಖಕರವಾಗಿರಲಿ, ಒಳ್ಳೆಯ ಆರೋಗ್ಯವನ್ನು ಕಾಪಾಡಿಕೊಂಡು ಕುಟುಂಬಕ್ಕೆ ಒಳ್ಳೆಯ ರೀತಿ ಸಮಯ ಕೊಟ್ಟು ಮುಂದಿನ ದಿನಗಳಲ್ಲಿ ಒಳ್ಳೆಯ ಪ್ರವಾಸಗಳನ್ನು ಕೈಗೊಂಡು ಫ್ಯಾಮ್ಲಿಗೆ ಟೈಮ್ ಕೊಡ್ರಿ ಸರ. ಹಾಗಾಗಿ ಅವರ ಆಯುಷ್ಯ ಆರೋಗ್ಯ ಭಾಗ ಅವ್ರಿಗೆ ದೇವ್ರು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಈ ಸಮಯದಲ್ಲಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಜೈ ಹಿಂದ್. ಅದು ಕೂಡ ಫೋನ್ ಆನ್ ಇಟ್ಕೊಂಡು ಆ ಫೋನಲ್ಲಿ ಬರ್ತಕ್ಕಂಥ ಯಾವುದೇ ಸಂದರ್ಭದಲ್ಲಿ ಏನೇ ಕೇಸ್ ಇರ್ಬೋದು, ಏನೇ ವಿಚಾರ ಇರ್ಬೋದು, ಏನೇ ಇನ್ಫಾರ್ಮೇಷನ್ ಇರ್ಬೋದು, ಮೇಲಾಧಿಕಾರಿಗಳ ಆದೇಶಗಳಿರ್ಬೋದು, ಎಲ್ಲೂ ಲಾ ಆ್ಯಂಡ್ ಆರ್ಡರ್ಗೆ ರಿಗಾರ್ಡಿಂಗ್ ಏನಾದರೂ ಸಂದರ್ಭಗಳು ಬಂದರೆ ಅದಕ್ಕೆ ಸಂಬಂಧಪಟ್ಟಂಥ ವಿಚಾರಗಳಿಗೆ ನಾವು ರೆಸ್ಪಾನ್ಸ್ ಮಾಡೋದು. ಮನೆಗೆ ಹೋದ್ರೂ ಕೂಡ ಆ ಕೇಸ್ ಏನಾಯಿತು, ಆ ಕ್ರೈಮ್ ನಂಬರ್ ಏನಾಯಿತು, ಕೋರ್ಟಲ್ಲಿ ಏನಾಯಿತು, ಸುಮಾರು ವಿಚಾರಗಳಿಗೆ ನಮ್ಮ ಮನೆಗೆ ಹೋದ್ರೂ ಕೂಡ ಉತ್ತರ ಕೊಡಬೇಕು. ಅಂಥ ಪ್ರೆಸರ್ಫುಲ್ ಲೈಫನ್ನು ನಾವು ಫೇಸ್ ಮಾಡ್ತೀವಿ ಅಂತಂದರೆ ಅದು ನನಗೆ ಭಾಳ ಹೆಮ್ಮೆ ಮತ್ತು ಗೌರವದಿಂದ ಹೇಳ್ಕೊತೀನಿ. ಅದು ನಮ್ಮ ಇಲಾಖೆ ಮಾತ್ರ, ಪೊಲೀಸ್ ಇಲಾಖೆ ಮಾತ್ರ ಅದನ್ನೆಲ್ಲನೂ ನಾವು ಅನುಭವಿಸ್ತೀವಿ. ಸ್ನೇಹಿತರೆ, ನೀವೆಲ್ಲರೂ ಬಂದಿರಿ, ಸುಮಾರು ಜನ ಸಾರ್ವಜನಿಕ ಬಂಧುಗಳು ಎಲ್ಲರೂ ಬಂದಿರಿ, ಎಲ್ಲರೂ ನೀವು ನೋಡ್ತೀರಿ. ಸಾಕಷ್ಟು ಇಲಾಖೆಗಳಿದ್ದಾವೆ, ರೆವಿನ್ಯೂ ಇಲಾಖೆನೂ ನೋಡ್ತೀರಿ ಅಥವಾ ಬೇರೆ ಸಮಾಜ ಕಲ್ಯಾಣ ಇಲಾಖೆ ಅಂತಲೂ ನೋಡ್ತೀರಿ. ನಾನು ಬೇರೆ ಇಲಾಖೆಯನ್ನು ಇದನ್ನು ಮಾಡಿ ನಾನು ಹೇಳ್ತಾ ಇಲ್ಲ, ಅದರ ಅರ್ಥ ನಂದು ಆ ಥರ ಅಲ್ಲ. ಬಟ್ ಎಲ್ಲ ಇಲಾಖೆಯಲ್ಲೂ ಏನಿರ್ತದೆ ಅಂತಂದರೆ ಅವರು ಬೆಳಗಿನ ಡ್ಯೂಟಿ ಕೆಲಸ ಮಾಡಿಬಿಟ್ಟು ಆದಮೇಲೆ ಮನೆಗೆ ಹೋದ್ಮೇಲೆ ಆದರೂ ನೆಮ್ಮದಿಯಾಗಿರ್ತಾರೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಪೀಸ್ಫುಲ್ ಲೈಫನ್ನು ಅವ್ರು ಎಂಜಾಯ್ ಮಾಡ್ತಾರೆ ಮನೇಲಿದ್ದರೆ. ಆಮೇಲೆ ವೀಕ್ಲಿ ಸಂಡೇ ಗಿಂಡೇ ಬಂದರೆ ಅವರೆಲ್ಲ ಆರಾಮಾಗಿರ್ತಾರೆ ಫ್ರೀಯಾಗಿ. ಕೃಷ್ಣ CM ಇದ್ದರು, ನಮ್ಮ ಪಠಾಣ್ ಸಾಹೇಬ್ರಿಗೆ ಗೋಗಿ ಪೋಸ್ಟಿಂಗ್ ಕೊಟ್ಟರು, ಅಲ್ಲಿಂದ ಸ್ಕ್ವಾಡ್ನಾಗ ತೊಗೊಂಡ್ರು. ಮುಂದೆ ಮಾಂತೆ ಸಾಹೇಬ್ರು ನಿಂಬರ್ಗ ಪೋಸ್ಟಿಂಗ್ ಇತ್ತು, ಅವ್ರಿಗೆ ಸ್ಕ್ವಾಡ್ನಾಗ ತೊಗೊಂಡ್ರು. ಒಂದು ಟೀಮ್ ಮಾಡಿದೆವು, 4 ಜನ PSI, ನಾವು ಒಬ್ಬನೇ ಪೊಲೀಸ್. ಹಂಗೆ ಮಾಡಿ ಅಪ್ಸ್ಕೊಂಡಿಗಿದ್ರು ಒಂದು 8 ಜನ, 10-12 ವರ್ಷದಿಂದ. ಅವೆಲ್ಲ ಅಪ್ಸ್ಕೊಂಡಿಗಿದ್ದ ಕಾರಣ ನಮ್ಮದೊಂದು ಸ್ಕ್ವಾಡ್ ಮಾಡಿ ಎಲ್ಲರಿಗೆ ಹೆಡಮರಿಗೆ ಕಟ್ಟಿ ಒಂದು 5-6 ಜನಕ್ಕೆ ಹಿಡಿದ್ರು, 3 ಜನ ಹೊಡೆದ್ರು. ಹಂಗೆ ಒಬ್ಬರು ಜೈಲನ್ನ ತಪ್ಪಿಸ್ಕೊಂಡ್ರು, ಒಬ್ಬರು ಬಸ್ನಾಗ ಎಸ್ಕಟ್ ಹೋದಾಗ ತಪ್ಪಿಸ್ಕೊಂಡ್ರು, ಮತ್ತೊಬ್ರು ಹಚ್ಕೊಂಡೆ. ಹೀಗೆಲ್ಲ ಇಲ್ಲ.